ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 12ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಉತ್ತಮ ಉಲ್ಲಾಸದಿಂದಿರಿ. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಮಾರ್ಕ 10:49. ಕುರುಡನಾದ ಬಾರ್ತಿಮಯನು ಎಂದು ಕರೆದವರು ಮಾಡಿದ ಮೊದಲ ಹೇಳಿಕೆ ಉತ್ತಮವಾಗಿರಿ ಅಥವಾ ಪ್ರೋತ್ಸಾಹಿಸಿ ಅಥವಾ ಧೈರ್ಯದಿಂದಿರಿ. ಈ ಮಾತುಗಳು ಬಾರ್ತಿಮಯನಿಗೆ ಭರವಸೆ ಮತ್ತು ಅವನ ಹೃದಯದಲ್ಲಿ ನಂಬಿಕೆಯನ್ನು ತಂದವು. ಧೈರ್ಯವಿರಲಿ ಎಂಬ ಮಾತುಗಳು ವಿಶ್ವಾಸಿಯೊಬ್ಬನನ್ನು ಆತನ ನಿರುತ್ಸಾಹದಿಂದ ನಂಬಿಕೆಯ ಸ್ಥಿತಿಗೆ ಪರಿವರ್ತಿಸಿ ಬಲಪಡಿಸುವ ಕ್ರಿಸ್ತನ ಮೂಲಕ ಎಲ್ಲವನ್ನೂ ಮಾಡುವಂತೆ ಮಾಡುತ್ತದೆ. ಮೋಶೆಯ ಕಾಲದ ನಂತರ ಯೆಹೋಶುವ ಇಸ್ರಾಯೇಲರನ್ನು ಮುನ್ನಡೆಸಬೇಕೆಂದು ಮತ್ತು ಮಾರ್ಗದರ್ಶನ ಮಾಡಬೇಕೆಂದು ದೇವರು ಬಯಸಿದನು. 7 ರಾಷ್ಟ್ರಗಳು ಮತ್ತು 31 ರಾಜರ ವಿರುದ್ಧ ಯುದ್ಧದಲ್ಲಿ ಯೆಹೋಶುವ ಮಾತ್ರ ಅವರನ್ನು ಮುನ್ನಡೆಸಬೇಕಾಗಿತ್ತು. ಆದುದರಿಂದ ಕರ್ತನು ಮೋಶೆಯನ್ನು ನೋಡಿ, ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈಯಿಟ್ಟದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲರು ಯೆಹೋಶುವನ ಮಾತಿನ ಪ್ರಕಾರ ನಡೆದರು. ಧರ್ಮೋಪದೇಶಕಾಂಡ 34:9. ಹೌದು, ಯೆಹೋವನು ತನ್ನ ಸೇವಕರ ಮೂಲಕ ಬಲಪಡಿಸುತ್ತಾನೆ. ಎರಡನೆಯದಾಗಿ, ದೇವರು ತನ್ನ ದೇವದೂತರ ಮೂಲಕ ನಮ್ಮನ್ನು ಬಲಪಡಿಸುತ್ತಾನೆ. ಅವರು ನಮಗೆ ಸೇವೆಯನ್ನು ಸಲ್ಲಿಸಲು ಕಳುಹಿಸಲಾದ ಸೇವೆ ಮಾಡುವ ಆತ್ಮಗಳು. ಇಬ್ರಿಯರಿಗೆ 1:14. ಒಮ್ಮೆ ದಾನಿಯೇಲನು ಆಯಾಸಗೊಂಡಾಗ ಕರ್ತನು ತನ್ನ ದೂತನನ್ನು ಕಳುಹಿಸಿದನು. ಅವನು ಹೇಳಿದನು, ಆಮೇಲೆ ಆ ಪುರುಷನು ನನಗೆ, ಅತಿ ಪ್ರಿಯನೇ, ಭಯಪಡಬೇಡ, ನಿನಗೆ ಸಮಾಧಾನವಿರಲಿ, ಬಲಗೊಳ್ಳು ಎಂದು ಹೇಳಿದನು. ಅವನು ಆ ಮಾತನ್ನು ಹೇಳಿದ ಕೂಡಲೇ, ನಾನು ಬಲಗೊಂಡು ಎನ್ನೊಡೆಯನೇ ಮಾತನಾಡು, ನನ್ನನ್ನು ಬಲಗೊಳಿಸಿದ್ದಿ ಎಂದರಿಕೆ ಮಾಡಲು. ದಾನಿಯೇಲನು 10:19. ಆದ್ದರಿಂದ ದಾನಿಯೇಲನು ಬಲಗೊಂಡನು ಮತ್ತು ನನ್ನ ಒಡೆಯನು ಮಾತನಾಡಲಿ, ನೀನು ನನ್ನನ್ನು ಬಲಪಡಿಸಿದ್ದಿ ಎಂದು ಹೇಳಿದನು. ಮೂರನೆಯದಾಗಿ, ಸಹೋದರರು ನಮ್ಮನ್ನು ಬಲಪಡಿಸುತ್ತಾರೆ. ದೇವರ ಕುಟುಂಬಕ್ಕೆ ವಿಮೋಚನೆಗೊಂಡವರೆಲ್ಲರೂ ನಮ್ಮ ಸಹೋದರ ಸಹೋದರಿಯರಂತೆ ಇದ್ದಾರೆ. ಇಗೋ, ಸಹೋದರರು ಒಗ್ಗಟ್ಟಿನಿಂದ ವಾಸಿಸುವುದು ಎಷ್ಟು ಒಳ್ಳೆಯದು ಮತ್ತು ಎಷ್ಟು ಆಹ್ಲಾದಕರವಾಗಿರುತ್ತದೆ. ಕೀರ್ತನೆಗಳು 133:1. ಸತ್ಯವೇದವು ಹೇಳುವುದು, ಒಬ್ಬರಿಗೊಬ್ಬರು ಸಹಾಯ ಮಾಡಿದರು, ಒಬ್ಬನಿಗೊಬ್ಬನು ಧೈರ್ಯವಾಗಿರು ಎಂದು ಹೇಳಿದನು. ಯೆಶಾಯ 41:6. ಕರ್ತನು ನಮ್ಮನ್ನು ತನ್ನ ಸಹೋದರರೆಂದು ಕರೆಯಲು ನಾಚಿಕೆ ಪಡುವುದಿಲ್ಲ. ಆತನು ನಮ್ಮನ್ನು ಪವಿತ್ರೀಕರಿಸುವ ಮತ್ತು ಬಲಪಡಿಸುವ ನಮ್ಮ ಹಿರಿಯ ಸಹೋದರ. ಇಬ್ರಿಯರಿಗೆ 2:11. ಮತ್ತು ಕೊನೆಯದಾಗಿ, ನಮ್ಮ ಕರ್ತನಾದ ಯೇಸುವಿನ ಅಮೂಲ್ಯವಾದ ಪ್ರೀತಿಯು ನಮ್ಮನ್ನು ಬಲಪಡಿಸುತ್ತದೆ. ಅವನ ಶಿಲುಬೆಗೇರಿಸಿದ ನಂತರ ಶಿಷ್ಯರು ತಮ್ಮ ಎಲ್ಲ ಶಕ್ತಿಯಿಂದ ಸಂಪೂರ್ಣವಾಗಿ ಉತ್ಸಾಹಭರಿತರಾದರು. ಆದರೆ ಕರ್ತನು ಅವರ ಮಧ್ಯದಲ್ಲಿ ಹೋಗಿ ಅವರನ್ನು ಬಲಪಡಿಸಿದನು. ಅವನು ತನ್ನ ಮೊಳೆ ಹೊಡೆದ ಕೈಯನ್ನು ಅವರ ಕಡೆಗೆ ಚಾಚಿದನು. ಶಿಷ್ಯರು ಅವನ ಮೊಳೆ ಹೊಡೆದ ಕೈ ಮತ್ತು ಪಾದಗಳನ್ನು ನೋಡಿದರು ಮತ್ತು ಅವರು ತಕ್ಷಣವೇ ಕಲ್ವಾರಿಯ ಪ್ರೀತಿಯಿಂದ ತುಂಬಿದರು ಮತ್ತು ಯೆಹೋವನಲ್ಲಿ ಆಳವಾದ ನಂಬಿಕೆಯನ್ನು ಹೊಂದಿದ್ದರು. ದೇವರ ಮಕ್ಕಳೇ, ಇಂದಿಗೂ ಕರ್ತನಾದ ಯೇಸುವಿನ ಗಾಯಗೊಂಡ ಕೈಗಳು ನಿಮ್ಮನ್ನು ಬಲಪಡಿಸುತ್ತವೆ ಮತ್ತು ಸಾಂತ್ವನಗೊಳಿಸುತ್ತವೆ. ನೆನಪಿಡಿ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು.
ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು 1 ಸಾಮುವೇಲನು 30:6. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.